ಹೈಕಮಾಂಡ್ ಕಳ್ಳರ ಕೈಯಲ್ಲಿ ಕೀಲಿ ಕೊಟ್ಟಿದ್ದಾರೆ. ಯತ್ನಾಳ್ ವಾಗ್ದಾಳಿ ಇದು. ಕಳ್ಳರ ಕೈಲಿ ಕೊಟ್ಟಿದ್ದಾರೆ. ಆತ ಹೇಗೆ ಕಳ್ಳತನ ಮಾಡ್ತಾನೆ? ಈ ಕೀ 2024 ಮಾತ್ರ. ಯತ್ನಾಳ್ ವಾಗ್ದಾಳಿ ಪರಿಯುದು. 28 ಸೀಟ್ ಬರದೆ ಹೋದ್ರೆ ಕೀಯನ್ನ ವಾಪಸ್ ಕಸಿದುಕೊಳ್ತಾರೆ ಹೈಕಮಾಂಡ್. ಹೈಕಮಾಂಡ್ ಈಗ ಕಳ್ಳರ ಕೈಲಿ ಕೀಲಿಯನ್ನ ಕೊಟ್ಟಿದ್ದಾರೆ. ಕಳ್ಳರ ಕೈಲಿ ಕೀ ಕೊಟ್ಟಿದ್ದಾರೆ. ಆತ ಹೇಗೆ ಕಳ್ಳತನ ಮಾಡ್ತಾನೆ? ಈ ಕೀ 2024 ಮಾತ್ರ ಅಂತ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. 28 ಸೀಟು ಇರುವಂತದ್ದು. ಇನ್ ಕೇಸ್ ಅದು ಬರಲಿಲ್ಲ ಅಂತ ಹೇಳಿದ್ರೆ, ಒಂದು ಸೀಟ್ ಕೂಡ ಕಡಿಮೆ ಆದ್ರೆ ಹೈಕಮಾಂಡ್ ಆ ಕಳ್ಳರ ಕೈಯಿಂದ ಕೀಯನ್ನ ವಾಪಸ್ ಪಡೆದುಕೊಳ್ತಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಈಗಾಗಲೇ ನೋಡ್ತಾ ಇದ್ವಿ, ಒಂದ್ ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಯಿತು, ಉಪಾಧ್ಯಕ್ಷ ಆಯಿತು, ಉಪಾಧ್ಯಕ್ಷ ಆದ್ಮೇಲೆ ಪ್ರಧಾನ ಕಾರ್ಯದರ್ಶಿ ಆಯಿತು, ಕಾರ್ಯದರ್ಶಿ ಆಯಿತು. ಆದ್ರೆ ಯತ್ನಾಳ್ ಅವರು ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ. ನನಗೇನಾದ್ರೂ ಸಿಗತ್ತೆ ಬಿಜೆಪಿಯಲ್ಲಿ ಒಂದು ಉನ್ನತ ಮಟ್ಟದ ಸ್ಥಾನ, ಹಿರಿಯ ಶಾಸಕ ನಾನು, ಅದು ಸಿಕ್ಕಿಲ್ಲ. ಬಿಜೆಪಿ ಕಳೆದ ಬಾರಿ ಆಡಳಿತದಲ್ಲಿ ಇರುವ ಸಂದರ್ಭದಲ್ಲೂ ಕೂಡ ಮಂತ್ರಿ ಸ್ಥಾನನೂ ಸಿಕ್ಕಿಲ್ಲ ಅಂತ ವಾಗ್ದಾಳಿ, ಒಂದು ಅಸಮಾಧಾನ ಇರುವಂಥದ್ದು ಈಗ ಮತ್ತೆ ಭುಗಿಲೆದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಕಾಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕಾಂತ್, ಒಂದ್ ಕಡೆ ಅಸಮಾಧಾನ, ಇನ್ನೊಂದ್ ಕಡೆ ಹಳೆ ವೈಷಮ್ಯ ಮುಂದುವರ್ಕೊಂಡು ಹೋಗ್ತಾ ಇದೆ. ಒಂದ್ ಕಡೆ ಈಗ ಆಸೆಗೆ ಎಲ್ಲ ಒಂದ್ ಕಡೆ ತಣ್ಣೀರ್ ಎರಚಿರುವಂತ ನಿಟ್ಟಿನಲ್ಲಿ ಬಿಜೆಪಿ ವಿರುದ್ಧವೇ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದು 2024 ಈ ಎಲೆಕ್ಷನ್ಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಬಹುದು ಬಿಜೆಪಿ ಪಾಳೆಯದಲ್ಲೇ? ನಿಕೇಶ್, ನಿಜಕ್ಕೂ ಕೂಡ ಹೇಳ್ಬೇಕಂತಂದ್ರೆ ಬಿಜೆಪಿಯಲ್ಲಿ ಉನ್ನತವಾದ ಒಂದು ಸ್ಥಾನಮಾನ ನಮಗೆ ಸಿಗೋದು ಅಂತ ಹೇಳಿ ಸಾಕಷ್ಟು ಒಂದು ನಿರೀಕ್ಷೆಯನ್ನ ಏನು ಇಟ್ಕೊಂಡಿದ್ರು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಆದ್ರೆ ದಿನ ಕಳೆದಂತೆ ಒಂದೊಂದಾಗಿನೇ ಹುದ್ದೆಗಳು ಕೂಡ ಒಂದು ಕೈ ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಒಂದು ಬಿಜೆಪಿಯಲ್ಲಿ ಹೊಸ ಒಂದು ಏನು ರಚನೆ ಆಯ್ತು, ಎಲ್ಲ ಒಂದು ಹುದ್ದೆಗಳು ಕೂಡ ಖಾಲಿ ಆಯ್ತು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಒಂದು ಅಸಮಾಧಾನ ಹೊರಹಾಕಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಈ ಹಿಂದೆ ಒಂದು KGF ಏನ್ ಫಿಲ್ಮ್ ಬಂತು, ಆ KGF ಪಾರ್ಟ್ 1 ಪಾರ್ಟ್ 2 ಅಂತ ಏನು KGF ಪಾರ್ಟ್ 1 ಪಾರ್ಟ್ 2 ಬರ್ಲಿದೆ. ಅದ್ರ ಜೊತೆಗೆ ಪಾರ್ಟ್ 3 ಕೂಡ ಒಂದು ಯಡಿಯೂರಪ್ಪನವರ ಮೊಮ್ಮಗ ಬಂದ್ರೆ ಪಾರ್ಟ್ 3 ಬರುತ್ತೆ ಅಂತ. ಅಂದ್ರೆ ಇದ್ರ ಹಿನ್ನೆಲೆ ಏನಂತಂದ್ರೆ, ಒಂದು ಕುಟುಂಬ ರಾಜಕಾರಣದ ವಿರುದ್ಧ ಮೊದಲಿಂದಲೂ ಕೂಡ ಏನು ಹರಿಹಾಯ್ತಾ ಇದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇವತ್ತು ಕೂಡ ಮತ್ತೆ ಅದನ್ನೇ ಮಾಡಿರ್ತಕ್ಕಂಥದ್ದು. ಹೈಕಮಾಂಡ್ಗೆ ಹೋಗಿ ಕೆಲವರು ಬ್ಲಾಕ್ ಮೇಲ್ ಮಾಡಿ ನಾವು ಒಂದು 28 ಸ್ಥಾನಗಳನ್ನು ತಂದೆ ತರ್ತೀವಿ ಅಂತ ಹೇಳಿ ಹುದ್ದೆಗಳನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಆ ಹುದ್ದೆಗಳು ಬಹಳಷ್ಟು ದಿನ ಇರೋದಿಲ್ಲ. ಯಾಕಂತಂದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇವರ ಒಂದು ಸ್ಥಾನಗಳು ಎಲ್ಲವೂ ಕೂಡ ಹೋಗ್ತವೆ ಅನ್ನೋದು. ಇದರ ಜೊತೆಗೆ 2024 ಒಂದು ಲೋಕಸಭಾ ಚುನಾವಣೆ ಬಳಿಕ ನಾವು ಕೂಡ ಒಂದು ನಿರ್ಧಾರ ಮಾಡ್ತೇವೆ ಅನ್ನೋಂಥ ಒಂದು ಮಾತನ್ನು ಹೇಳಿದ್ರೆ, ಅಂದ್ರೆ ಪರೋಕ್ಷವಾಗಿ ಪಕ್ಷಕ್ಕೆ ಒಂದು ಸೆಟ್ ಹೊಡಿತಾರ ಅನ್ನೋದು ಕೂಡ ಇಲ್ಲಿ ಯೋಚನೆ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಆರಂಭದಲ್ಲೂ ಕೂಡ BS ಯಡಿಯೂರಪ್ಪ ಅವರು ಸಿಎಂ ಇದ್ದಾಗಿದ್ರು ಕೂಡ ಅವರ ಒಂದು ಮೇಲೆ ಈ ಒಂದು ಯತ್ನಾಳ್ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರ ಓಕೆ, ಥ್ಯಾಂಕ್ ಯು ಶಶಿಕಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.